ಹಾಯ್, ವೆಲ್ಕಮ್ ಟು ಐಸಿ ವಿತ್ ಆರ್ಸಿ ಕ್ಲಾಸಸ್. ಇವತ್ತಿನ ದಿನ ಸ್ಟೇಟ್ ಆಫ್ ಹಾರ್ಮೋಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕಪ್ಪ ಅಂತಂದ್ರೆ ಈಗ USA, ಇರಾನ್ ಮತ್ತು ಇಸ್ರೇಲ್ ನಡುವೆ ಏನು ಯುದ್ಧ ಸಂಘರ್ಷ ನಡೀತಾ ಇದೆ, ಆಗ ತುಂಬಾ ಸುದ್ದಿಯಲ್ಲಿ ಕಂಡು ಬರುವುದು ಸ್ಟೇಟ್ ಆಫ್ ಹಾರ್ಮೋಸ್ ಬಗ್ಗೆ. ಇದು ತುಂಬಾ ಸುದ್ದಿಯಲ್ಲಿ ಕಂಡು ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇದು ಇರಾನ್ ಇದು ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನು ಬಂದ್ ಮಾಡುತ್ತೇನೆ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಆದ ಕಾರಣ ಈ ಸ್ಟೇಟ್ ಆಫ್ ಹಾರ್ಮೋಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಮುಂದೆ ಬರುವಂತ ಎಲ್ಲಾ ಎಕ್ಸಾಮ್ಗಳಲ್ಲಿ ಇದು ತುಂಬಾ ಉಪಯುಕ್ತ ಆಗುತ್ತದೆ ಮತ್ತು ಇದರ ಬಗ್ಗೆ ಖಂಡಿತವಾಗಿಯೂ ಪ್ರಶ್ನೆ ಬರುವ ಸಾಧ್ಯತೆ ತುಂಬಾ ಇದೆ. ಹಾಗಾಗಿ ಇದರ ಯಾವ ಯಾವ ಗಡಿಗಳನ್ನು ಹಂಚಿಕೊಂಡಿದೆ ಮತ್ತು ಯಾವ ಎರಡು ಗಲ್ಫ್ಗಳನ್ನು ನಡುವೆ ಸಂಧಿಸುತ್ತದೆ ಇವೆಲ್ಲವನ್ನು ತಿಳ್ಕೊಳ್ಳೋಣ. ಮತ್ತು ಇದು ಜಾಗತಿಕವಾಗಿ ಎಷ್ಟು ಮಹತ್ವವನ್ನು ಹೊಂದಿದೆ, ಇದು ಮತ್ತು ಭಾರತಕ್ಕೆ ಎಷ್ಟು ಮಹತ್ವ ಇದೆ ಇದು ಹಾರ್ಮೋಸ್ ಬಗ್ಗೆ ಅನ್ನೋದು ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಹಾಗೂ ಕೇಳಬಹುದು. ಹಾಗಾಗಿ ನೋಡೋಣ. ಮೊದಲನೇದಾಗಿ ನೋಡಿ, ಸ್ಟೇಟ್ ಆಫ್ ಹಾರ್ಮೋಸ್ ಏನಿದೆಯಲ್ಲ, ಈ ಸ್ಟೇಟ್ ಆಫ್ ಹಾರ್ಮೋಸ್ ಪರ್ಷಿಯನ್ ಗಲ್ಫ್ ಮತ್ತು ಅರೇಬಿಯನ್ ಸಿ ನಡುವೆ ಸಂಧಿಸುವುದು ಅಥವಾ ಜಲಸಂಧಿ ಆಗಿದೆ. ಇದು ಸ್ಟೇಟ್ ಆಫ್ ಹಾರ್ಮೋಸ್. ಇದು ಯಾವ ಎರಡು ಜಲಮೂಲಗಳ ನಡುವೆ ಜಲಸಂಧಿ ಆಗಿದೆ ಅಂತ ಕೇಳಬಹುದು. ಡೈರೆಕ್ಟ್ ಆಗಿ ಕ್ವಶನ್ ಕೇಳಬಹುದು. ಹಾಗಾಗಿ ಪರ್ಷಿಯನ್ ಗಲ್ಫ್ ಮತ್ತು ಅರೇಬಿಯನ್ ಸಿ ಇವೆರಡೂ ನಡುವೆ ಸ್ಟೇಟ್ ಆಫ್ ಹಾರ್ಮೋಸ್ ಕಂಡು ಬರುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ನೋಡಿ. ಹಾಗಾಗಿ ಇದು ಸ್ಟೇಟ್ ಆಫ್ ಹಾರ್ಮೋಸ್ ಯಾವ ರಾಷ್ಟ್ರಗಳ ನಡುವೆ ಗಡಿಗಳನ್ನು ಹಂಚಿಕೊಂಡಿದ್ದನ್ನು ಕೇಳಬಹುದು. UAE ಆಗಿರ್ಬೋದು ಮತ್ತು ಓಮನ್, ಅದರ ಜೊತೆ ಇರಾನ್, ಈ ಮೂರು ರಾಷ್ಟ್ರಗಳ ನಡುವೆ ಸ್ಟೇಟ್ ಆಫ್ ಹಾರ್ಮೋಸ್ ಏನಿದೆ ಇವು ಗಡಿಯನ್ನು ಹಂಚಿಕೊಂಡಿದೆ. ಇಷ್ಟು ಕೇಳಬಹುದು ಭೌಗೋಳಿಕವಾಗಿ. ಮತ್ತು ಇನ್ನು ಮುಂದೆ ಸಂಪರ್ಕಿತ ಜಲಮೂಲಗಳನ್ನು ನೋಡಬಹುದು. ಇದು ಪಶ್ಚಿಮಕ್ಕೆ ಪರ್ಷಿಯನ್ ಗಲ್ಫ್, ಹೀಗಾಗಿ ಗೊತ್ತಿದೆ ಪರ್ಷಿಯನ್ ಗಲ್ಫ್, ಮತ್ತು ಪೂರ್ವಕ್ಕೆ ಓಮನ್ ಕೊಲ್ಲಿ ಅಂತಾನು ಕರೀತಾರೆ. ಇದನ್ನ ಇಲ್ಲಿ ಓಮನ್ ಕೊಲ್ಲಿ ಅಂತ ಕರೀತಾರೆ. ಇವೆರಡನ್ನು ಸಂಧಿಸುತ್ತದೆ. ಹಾಗಾಗಿ ಇನ್ನು ಜಾಗತಿಕವಾಗಿ ಯಾವ ರೀತಿ ಇಂಪಾರ್ಟೆಂಟ್ ಅನ್ನು ನೋಡಬಹುದು. ಇದು ಜಾಗತಿಕವಾಗಿ ತೈಲ ವ್ಯಾಪಾರದಲ್ಲಿ ಸುಮಾರು ನೋಡಿ, ಜಾಗತಿಕವಾಗಿ ಇದು ತೈಲ ವ್ಯಾಪಾರ ಏನ್ ನಡೀತಾ ಇದೆಯಲ್ಲ, ತೈಲ ಇದು ವ್ಯಾಪಾರ ಅದರಲ್ಲಿ 20% ಈ ಹಾರ್ಮೋಸ್ ಜಲಸಂಧಿಯ ಮುಖಾಂತರನೇ ನಡೆಯುತ್ತದೆ. ಅಂದ್ರೆ ಒಂದು ದಿನಕ್ಕೆ 20 ಮಿಲಿಯನ್ ಬ್ಯಾರಲ್ನಷ್ಟು ತೈಲ ವ್ಯಾಪಾರ ನಡೆಯುತ್ತದೆ ಇದರ ಮುಖಾಂತರ ಜಾಗತಿಕವಾಗಿ. ಮತ್ತೆ ಇನ್ನು LNG ಏನಿದೆಯಲ್ಲ, ಈ LNG 30% ನಡೀತಾ ಇದೆ ಅಂತ ನೋಡಿ. 30% LNG ವ್ಯಾಪಾರ ನಡೆಯುತ್ತದೆ ಅಂತ ಈ ಸ್ಟೇಟ್ ಆಫ್ ಹಾರ್ಮೋಸ್ ಬಗ್ಗೆ, ಹಾರ್ಮೋಸ್ ಮುಖಾಂತರ. ಇದು ತುಂಬಾ ಇಂಪಾರ್ಟೆಂಟ್. ಇದನ್ನು ಕೇಳಬಹುದು. ಜಾಗತಿಕವಾಗಿ 20% ತೈಲ ವ್ಯಾಪಾರ ಮತ್ತು LNG 30% ಇಷ್ಟು ಜಾಗತಿಕವಾಗಿ ನಡೆಯುತ್ತದೆ. ಹಾಗಾದ್ರೆ ಭಾರತಕ್ಕೆ ಯಾವ ರೀತಿ ಇಂಪಾರ್ಟೆಂಟ್ ಆಗಿರ್ಬೋದು? ಭಾರತಕ್ಕೆ ಯಾವ ರೀತಿ ಇಂಪಾರ್ಟೆಂಟ್ ಆಗಿರ್ಬೋದು ಅಂತ ನೋಡ್ಬೇಕಾದ್ರೆ ನೋಡಿ, ಭಾರತಕ್ಕೆ ತುಂಬಾ ಅಂದ್ರೆ ಭಾರತಕ್ಕೆ ಏನ್ ಕಚ್ಚಾ ತೈಲ ಬರುತ್ತದಲ್ಲ, ಕತಾರದಿಂದ ಆಗಿರ್ಬೋದು ಅಥವಾ ಇದು ಇರಾನ್ ಆಗಿರ್ಬೋದು, ಇಂದ ಈ ಎಲ್ಲಾ ರಾಷ್ಟ್ರಗಳಿಂದ ಏನ್ ಬರುತ್ತದಲ್ಲ ಯಾವುದು ತೈಲ ವ್ಯಾಪಾರ, ಅದರಲ್ಲಿ ಭಾರತಕ್ಕೆ 85% ಇದರ ಮುಖಾಂತರನೇ ಬರುತ್ತದೆ. 85% ತೈಲ ವ್ಯಾಪಾರ ನಡೆಯುವುದು ಈ ಭಾರತದ ತೈಲ ವ್ಯಾಪಾರ ನಡೆಯುವುದು ಈ ಸ್ಟೇಟ್ ಆಫ್ ಹಾರ್ಮೋಸ್ ಮುಖಾಂತರನೇ. ಸ್ಟೇಟ್ ಆಫ್ ಹಾರ್ಮೋಸ್ ಏನಿದೆಯಲ್ಲ ಇದರ ಮುಖಾಂತರನೇ ನಮ್ಮ ಭಾರತಕ್ಕೆ 85% ಕಚ್ಚಾ ತೈಲ ಬರುತ್ತದೆ. ಮತ್ತು 50% LNG ಮಾರ್ಗದ ಮೂಲಕ ಆಮದು ಮಾಡಿಕೊಳ್ಳುತ್ತೇವೆ ಅಂತ. 50% LNG ಅನ್ನ ಇದರ ಮುಖಾಂತರನೇ ಆಮದು ಮಾಡಿಕೊಳ್ಳುತ್ತೇವೆ ನಾವು. ಹಾಗಾಗಿ ಭಾರತದಲ್ಲಿ LNG ಅಗತ್ಯಗಳಲ್ಲಿ 80% ಭಾಗವನ್ನು ಕತಾರ್
ಅಂದ್ರೆ ಕತಾರ್ ರಾಷ್ಟ್ರ ಏನ್ ಕಂಡು ಬರುತ್ತದಲ್ಲ, ಆ ಕತಾರ್ ರಾಷ್ಟ್ರದಲ್ಲಿ ಭಾರತದಲ್ಲಿ 80% ಎಲ್ ಎನ್ ಜಿ ಅನ್ನು ಕತಾರ್ ರಾಷ್ಟ್ರದಿಂದನೇ ನಾವು ಆಮದು ಮಾಡಿಕೊಳ್ಳುತ್ತೇವೆ. ಇಷ್ಟು ಈ ಸ್ಟೇಟ್ ಆಫ್ ಹಾರ್ಮೋಸ್ ಬಗ್ಗೆ ತಿಳ್ಕೊಳ್ಬೇಕು. ಮತ್ತೆ ಹಾಗಾಗಿ ಇದು ನೋಡಿ, ಸ್ಟೇಟ್ ಆಫ್ ಹಾರ್ಮೋಸ್ ಮುಖಾಂತರ ಏನು ನಮ್ಮ ಭಾರತದ ಹಡಗುಗಳು ಏನ್ ಬರ್ತಾವಲ್ಲ, ಅದರ ಹಿಂಬಾಲಿಸುವ ಸಲುವಾಗಿ ನಾವು ಆಪರೇಷನ್ ಸಂಕಲ್ಪವನ್ನು ನಡೆಸುತ್ತೇವೆ. ಆಪರೇಷನ್ ಸಂಕಲ್ಪ, ಇದು ನೆನ್ಪಿಟ್ಕೋಬೇಕು ನೋಡಿ. ಯಾವ ಆಪರೇಷನ್ ಅಂತ ಕೇಳ್ಬೋದು. ಈ ಆಪರೇಷನ್ ಸಂಕಲ್ಪ ನಡೆಸುತ್ತೀವಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಬಂಡುಕೋರರು ಇದ್ದಾರೆ. ಒಮನ್ ರಾಷ್ಟ್ರದಲ್ಲಿ ಬಂಡುಕೋರರು ಇದ್ದಾರೆ. ಆಗ ಅದರ ಸಲುವಾಗಿ ನಾವು ಭಾರತಕ್ಕೆ ಏನು ಹಡಗುಗಳು ಬರ್ತವೆ, ಅದರ ಹಿಂಬಾಲಿಸುವ ಅದರ ಹಡಗಿನ ಹಿಂದೆ ಈ ಆಪರೇಷನ್ ಸಂಕಲ್ಪ ಮುಖಾಂತರ ನಾವು ಹಡಗುಗಳನ್ನು ಭಾರತಕ್ಕೆ ಕರೆತರುತ್ತೇವೆ. ಇಷ್ಟು ಮುಂದೆ ಬರುವಂತ ಎಲ್ಲಾ ಎಕ್ಸಾಮ್ಗಳಿಗೆ ಕೇಳಬಹುದಾದ ಪ್ರಶ್ನೆ ನೋಡಿ. ಇವು ಆಪರೇಷನ್ ಇದು ಪರ್ಷಿಯನ್ ಗಲ್ಫ್ ಮತ್ತು ಅರೇಬಿಯನ್ ಸಿ, ಇದನ್ನ ಕೇಳ್ಬೋದು. ಬಿಟ್ರೆ ಯಾವ ಗಡಿಗಳನ್ನು ಹಂಚಿಕೊಂಡಿದೆ ಅಂತ ಕೇಳ್ಬೋದು. UAE ಮತ್ತು ಒಮನ್ ಮತ್ತು ಇರಾನ್. ಮತ್ತು ಜಾಗತಿಕವಾಗಿ 20% ತೈಲ ಮತ್ತು LNG 30% ಜಾಗತಿಕ ವ್ಯಾಪಾರ ನಡೆಯುತ್ತದೆ. ಭಾರತಕ್ಕೆ 85% ಕಚ್ಚಾ ತೈಲ ವ್ಯಾಪಾರ ಮತ್ತು 80% LNG ವ್ಯಾಪಾರ ಮತ್ತು 5 ಆಪರೇಷನ್ ಸಂಕಲ್ಪ. ಇಷ್ಟು ನೆನ್ಪಿಟ್ಕೋಬೇಕು. ಇದು ಸ್ಟೇಟ್ ಆಫ್ ಹಾರ್ಮೋಸ್ ಬಗ್ಗೆ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.